ಬಲೆ ಇಂಚಿನ ಬಲೆ ಚಿಕ್ಕಪ್ಪದ ಬಿರಾವಟೆನೆ ಬಲೆ ಸರಿ ಹಲೋ आते जी आई बती जी मारे कैमरा बतौले मंत एडिट अंत बर्तದೆ
ಬೈಕ್ ಅವನುಂಡ ಅವು ಕಾರ್ದ ಪ್ರಾಬ್ಲಮ್ ಅವು ಆಪು ಜೊತೆ ಅದೇ ಶಿನಿ ఇంచాన నుండి స్టాండ్ ఉంటాయి ఇంకొర్రానికి పిరైపోడు డిక్కిడి పనులు అవుది విషయ కాపుజీ డిక్కిడి ఉండు ఓపెన్ ఉండు డిక్కి Wait, ಇದನ್ನು ನಡಪನೇ ಇತ್ತು ಯಾರ ಕಡೆ ಬಂಡೆ ಅದು ಅವು
ಮಲ್ಕೊಂಡೊಂದು ಹೋಗು ಅಂದ ఎత్తుకో ఇంకా ట్రైపాడ్ కదా పిల్లలకి ఎదురండి మీరు ఫుల్ నల్లండి గణపతి అందరిలో भर्गो देवस्य धीमहि धियो यो नः
ಗಣೇಶೋತ್ಸವ ಅಡ್ಕಾಲ ಗಾಣಿಗೆ ಮೈ ಚೆಕ್ ನಮ್ಮ ಪುತ್ತೂರು ಫ್ರೆಂಡ್ ಮಾತ್ರ ರೆಡಿ ಉಳ್ಳಲ್ಲ ತುಪ್ಪಿ ಪಾಡೆ ಯೂಸೆ ಕವಿ ಪಾಡೆ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಕಟ್ಟಿ ಕೊಡ್ತಾನೆ ಇರ್ಕೋ ಬರ ಮಿಂಚೆ ಬೋರ್ಡ್ ನಾನೇ ಎಂದೇ ತಂತ ನೀನಿಲ್ಲ ಪ್ರಜ್ವಲ್ ಅಂತ ಬಾರ ನೀನಿಲ್ಲ
ವಾ ಶ್ರೀ ನಿತ್ಯ ಆರ್ಟ್ಸ್ ತೊಕ್ಕೊಟ್ಟು ದೃಶ್ಯ ರೂಪಕದ ಕಲಾ ನಿರ್ದೇಶನ ಶ್ರೀ ಎಚ್ ಕೆ ಉಳ್ಳಾರ್. ವಿಶ್ವರೂಪದ ತಂದೆಯಾದ ತ್ವಷ್ಟನಿಗೆ ತನ್ನ ಪುತ್ರನ ಮರಣದಿಂದಾಗಿ ಇಂದ್ರನ ಮೇಲೆ ವಿಪರೀತ ಕ್ರೋಧ ಉಂಟಾಯಿತು. ಇದರ ಸೇವೆಗಾಗಿ ಇಂದ್ರನನ್ನು ಸಂಹರಿಸಲೇಬೇಕೆಂಬ ಉದ್ದೇಶದಿಂದ ತ್ವಷ್ಟನು ಇಂದ್ರನ ಪರಮಶತ್ರುವಾಗಿ ಒಬ್ಬ ಮಗನನ್ನು ಪಡೆಯಲು ಅಗ್ನಿಹೋಮವನ್ನು ಮಾಡುತ್ತಾನೆ.
ಮಾಡಬೇಕು.
ನಿತ್ಯಾನಂದ ಗುರವೇ ಶಿಷ್ಯ ಸಂಸಾರ ಹಾರಿಣಿ ಭಕ್ತಕಾರಿ ಪ್ರದೇಯಾಯ ನಮಸ್ತೆ ಚಿತ್ಸದಾತ್ಮನಿ. ವೃತ್ತಾಸುರವಧೆ 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 ಈ ದೃಶ್ಯ ರೂಪಗಳ ನಿರ್ಮಾಣ ಶ್ರೀ ನಿತ್ಯ ಆರ್ಟ್ಸ್ ತಂದೆಯಾದ ತ್ವಷ್ಟನಿಗೆ ತನ್ನ ಪುತ್ರನ ಮರಣದಿಂದಾಗಿ ಇಂದ್ರನ ಮೇಲೆ ವಿಪರೀತ ಕ್ರೋಧ ಉಂಟಾಯಿತು. ಇದರ ಸೇರಿಗಾಗಿ ಇಂದ್ರನನ್ನು ಸಂಹರಿಸಲೇಬೇಕೆಂಬ ಉದ್ದೇಶದಿಂದ ತ್ವಷ್ಟನು ಇಂದ್ರನ ಪರಮಶತ್ರುವಾಗಿ ಒಬ್ಬ ಮಗನನ್ನು ಪಡೆಯಲು ಅಗ್ನಿಹೋಮವನ್ನು ಮಾಡುತ್ತಾನೆ. ಯಜ್ಞವು ಸಮಾಪ್ತಿಯಾಗುತ್ತಿದ್ದಂತೆ ಅಶ್ವಾಹಾರ ಗಜದಂಡ ಅಗ್ನಿಯಿಂದ ಅತಿ ಭಯಂಕರ ಅಂದರೆ ಹಾವಿನ ದೇಹವನ್ನು ಡ್ರ್ಯಾಗನ್ ಮುಖವನ್ನು ಹೊಂದಿರುವ ವಿಚಿತ್ರ ಹೀಗೆ ಜನ್ಮ ತಾಳಿದ ವೃತ್ತಾಸುರನು ತಂದೆಯ ಆರತಿಯಂತೆ ಇಂದ್ರನ ಮೇಲೆರಗುತ್ತಾ ಇಡೀ ಬ್ರಹ್ಮಾಂಡದ ಸಂಪೂರ್ಣ ಜಗವನ್ನು ತನ್ನ ಹಿಡಿತದಲ್ಲಿರಿಸುತ್ತಾನೆ. ಇಡೀ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ದೇವತೆಗಳೆಲ್ಲ ತನ್ನ ಶಸ್ತ್ರಾಸ್ತ್ರದೊಂದಿಗೆ ಇವನೊಂದಿಗೆ ಕಾದಾಡಿ ಸೋತು ಕೊನೆಗೆ ತನ್ನ ಅಸ್ತ್ರ ಶಸ್ತ್ರ ತೇಜಸ್ಸನ್ನ ಕಳೆದುಕೊಂಡು ದೀನರಾಗಿ ಜಗದೊಡೆಯ ಶ್ರೀಮನ್ನಾರಾಯಣನ ಮೊರೆ ಹೋಗಬೇಕು. ಆಗ ಶ್ರೀಮನ್ನಾರಾಯಣನು ಶಂಖ ಚಕ್ರ ಗದ ಪದ್ಮಧಾರಿಯಾಗಿ ಪ್ರಕಟಿಸಿ ಅಸುರ ಸಂಹಾರಕ್ಕೆ ಅಥರ್ವವೇದ ದದೀಚಿ ಎನ್ನುವ ಮುನಿಯ ಶರೀರದ ಅವಶ್ಯಕತೆಯನ್ನು ತಿಳಿಸುತ್ತಾನೆ. ಅದರಂತೆ ದೇವತೆಗಳೆಲ್ಲ ಒಟ್ಟಾಗಿ ದದೀಚಿ ಮುನಿಯ ಬಳಿ ಬಂದು ಅವರಲ್ಲಿ ಭಗವಂತನ ಆಜ್ಞೆಯನ್ನು ಅರಿವಿದಾಗ ದದೀಚಿಯು ಆನಂದದಿಂದ ಸಮಸ್ತ ಭೂಮಂಡಲದ ಒಳಿತಿಗಾಗಿ ಬಳಿಕ ಇಂದ್ರನು ವಿಶ್ವಕರ್ಮನ ಮೂಲಕ ದದೀಚಿ ಮುನಿಯ ಮೂಲಗಳಿಂದ ವಜ್ರಾಯುಧವನ್ನು ನಿರ್ಮಿಸಿಕೊಂಡು ತನ್ನ ಐರಾವತವನ್ನೇರಿ ದೇವ ಸೈನ್ಯದೊಂದಿಗೆ ವೃತ್ತಾಸುರನ ಮೇಲೆ ಯುದ್ಧ ಸಾರುತ್ತಾನೆ. ಸಾಕು ಮಾಡಿತು ನಿನ್ನ ಸೌಭಾಗ್ಯ. ಹಾರಿ ಹೋಗುವ ದೀಪ ಕೊನೆಗೊಮ್ಮೆ ಅಬ್ಬರಿಸಿ ಉಳಿಯುವಂತೆ ನಿನ್ನದಿದು ಕೊನೆಗಾಲದ ಅಟ್ಟಹಾಸ. ಕೊನೆಗಾಲವನ್ನು ನಿರ್ಣಯಿಸಲು ನೀನು ಯಾರೋ ಕಪಟಿ ದೇವೇಂದ್ರ. ಸಾವು ಬಂದು ಹೊಸ್ತಿರಲು ನಿಂತಿರುವುದು ನಿನಗೆ. ಈ ಐರಾವತ ಸಹಿತ ನಿನ್ನನ್ನು ಒಂದೇ ಬಾರಿಗೆ ನುಂಗಿ ಬಿಡುವುದೇ ಎಚ್ಚರ. ಅದು ಈವರೆಗೆ ಸಾಧ್ಯ, ಆದರೆ ಇನ್ನೂ ಅಸಂಭವ. ಸುರರು ಮತ್ತು ನರರ ಹೊರೆ ಶ್ರೀಮನ್ನಾರಾಯಣನಿಗೆ ತಲುಪಿದೆ. ಅವರ ನಿರ್ದೇಶನದಂತೆ ದದೀಚಿ ಮುನಿಯ ಮೂಳೆಗಳಿಂದ ನಿನ್ನ ಬದಗೆ ಶಸ್ತ್ರವು ಸಿದ್ಧಗೊಂಡು ನನ್ನ ಕೈ ಸೇರಿದೆ. ನನ್ನನ್ನು ಕೊಲ್ಲುವ ಶಸ್ತ್ರವೇ ಅದು. ಸೊಪ್ಪುಕಾಯಿ ತಿನ್ನುವ ಋಷಿಯ ಮೂಳೆಗಳಿಂದ ಮಾಡಿದ್ದೆ. ಒಳ್ಳೆ ತಮಾಷೆ. ಈಗ ಮುನಿಯ ಅಸ್ಥಿಯಿಂದ ಸಿದ್ಧವಾಗಿರುವ ಈ ವಜ್ರಾಯುಧವನ್ನು ಇದೇ ನಿನ್ನ ಮನೆಯ ಅಸ್ತ್ರ.
ಶಿಷ್ಯ ಸಂಸಾರವಾರಿಣಿ ಭಕ್ತಕಾರೈಕದೀನಾಯ ನಮಸ್ತೆ ಚಿತ್ಸದಾತ್ಮನಿ. ವೃತ್ತಾಸುರವಧೆ 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 ಈ ದೃಶ್ಯ ರೂಪಕದ ನಿರ್ಮಾಣ ಶ್ರೀ ನಿತ್ಯ ಆರ್ಟ್ಸ್ ತೊಕ್ಕೊಟ್ಟು. ದೃಶ್ಯ ರೂಪಕದ ಕಲಾ ನಿರ್ದೇಶನ ಶ್ರೀ ಎಚ್.ಕೆ. ಉಳ್ಳಾರ್. ವಿಶ್ವರೂಪನ ತಂದೆಯಾದ ತ್ವಸ್ತನಿಗೆ ತನ್ನ ಪುತ್ರನ ಮರಣದಿಂದಾಗಿ ಇಂದ್ರನ ಮೇಲೆ ವಿಪರೀತ ಕ್ರೋಧ ಉಂಟಾಯಿತು. ಇದರ ಸೇರಿಗಾಗಿ ಇಂದ್ರನನ್ನು ಸಂಹರಿಸಲೇಬೇಕೆಂಬ ಉದ್ದೇಶದಿಂದ ತ್ವಸ್ತನು ಇಂದ್ರನ ಪರಮಶತ್ರುವಾಗಿ ಒಬ್ಬ ಮಲನನ್ನು ಪಡೆಯಲು ಅಗ್ನಿಹೋಮವನ್ನು ಮಾಡುತ್ತಾನೆ. ಯಜ್ಞವು ಸಮಾಪ್ತಿಯಾಗುತ್ತಿದ್ದಂತೆ ಅಶ್ವಾಹಾರ ವಜಗಂಬ ಅಗ್ನಿಯಿಂದ ಅತಿ ಭಯಂಕರ ಅಂದರೆ ಹಾವಿನ ದೇಹವನ್ನು ರಾಕ್ಷಸನ ಜನನವಾಗುತ್ತದೆ. ಹೀಗೆ ಜನ್ಮ ತಾಳಿದ ವೃತ್ತಾಸುರನು ತಂದೆಯ ಆಣತಿಯಂತೆ ಇಂದ್ರನ ಮೇಲೆರಗುತ್ತಾ ಇಡೀ ಬ್ರಹ್ಮಾಂಡದ ಸಂಪೂರ್ಣ ಜಲವನ್ನು ತನ್ನ ಹಿಡಿತದಲ್ಲಿರಿಸುತ್ತಾನೆ. ದೇವತೆಗಳೆಲ್ಲ ತನ್ನ ಶಸ್ತ್ರೇಜಸ್ಸನ್ನು ಕಳೆದುಕೊಂಡು ದೀನರಾಗಿ ಈ ಜಗದೊಡೆಯ ಶ್ರೀಮನ್ನಾರಾಯಣನ ಮೊರೆ ಹೋಗುತ್ತಾನೆ. ಆಗ ಶ್ರೀಮನ್ನಾರಾಯಣನು ಶಂಖ ಚಕ್ರ ಗದ ಪದ್ಮಧಾರಿಯಾಗಿ ಪ್ರಕಟಿಸಿ ಅಸುರ ಸಂಹಾರಕ್ಕೆ ದೇವತೆಗಳೆಲ್ಲ ಒಟ್ಟಾಗಿ ದದೀಚಿ ಮುನಿಯ ಬಳಿ ಬಂದು ನಿರ್ಮಿಸಿಕೊಂಡು ತನ್ನ ಐರಾವತವನ್ನೇರಿ ದೇವ ಸೈನ್ಯದೊಂದಿಗೆ ವೃತ್ತಾಸುರನ ಮೇಲೆ ಯುದ್ಧ ಸಾರುತ್ತಾನೆ. ದುಷ್ಟ ವೃತ್ತಾಸುರ ಸಾಧು ಮಾಸ ಇದ್ದುಕೊಂಡು ರೆಕಾರ್ಡ್ ಒಂದು ಅವು ಅಲ್ಪ ಬರ್ಬಿಡಕ್ಕೆ ದೇವೇನ ಗಣಪತಿ ಸೈಡ್ ಬರ್ತಾ ನನ್ನನ್ನು ಕೊಲ್ಲುವ ಶಸ್ತ್ರವೇ ಅದು ಸೊಪ್ಪು ಕಾಯಿ ತಿನ್ನುವ ಋಷಿಯ ಮೂಲಗಳಿಂದ ಮಾಡಿದ್ದೆ. ಒಳ್ಳೆ ತಮಾಷೆ. ನಿಲ್ಲಿಸು ನಿನ್ನ ಮೂರ್ಖ. ಈಗ ಮುನಿಯ ಅಸ್ಥಿಯಿಂದ ಸಿದ್ಧವಾಗಿರುವ ಈ ವಜ್ರಾಯುಧವನ್ನು ನೋಡು. ಇದೇ ನಿನ್ನ ಮರಣಾಸ್ತ್ರ.
ಸಂದೇಶವನ್ನು ಲೋಕಕ್ಕೆ ಸಾರುವ ಮನೋಹರವಾದ ದೃಶ್ಯ ರೂಪಕ ವೃತ್ತಾಸುರವಧೆ ವೃತ್ತಾಸುರವಧೆ ವೃತ್ತಾಸುರವಧೆ. ಎದುರು ಬತ್ತ ಚೆಂಡೆ ದಾಡಿ ಬಲೆ ಬಲೆ ಎದುರು
ಈ ದೃಶ್ಯ ರೂಪಕದ ನಿರ್ಮಾಣ ಶ್ರೀ ನಿತ್ಯ ಆರ್ಟ್ ಒಕ್ಕೋಟು. ದೃಶ್ಯ ರೂಪಕದ ವರ್ಣಾಲಂಕಾರ ಪೂರ್ಣ ಆಚಾರ್ಯ ಕೋಟೆಕಾರ್, HK ಉಳ್ಳಾಲ, ಮೋಹನ್ ಉಳ್ಳಾಲ. ವಿದ್ಯುತ್ ದೀಪಾಲಂಕಾರ ಶ್ರೀ ಅರಸು ಸೌಂಡ್ ಅಂಡ್ ಲೈಟ್ಸ್ ಕೊಂಡಾಣ. ಧ್ವನಿ ಮುದ್ರಣ ಮತ್ತು ಸಂಗೀತ ಸಂಯೋಜನೆ ಗುರು ಬಾಯಾರು. ಹಿನ್ನೆಲೆ ಧ್ವನಿ ಸುನಿಲ್ ಪಲ್ಲಮಜಲು, ಗುರುರಾಜ್ ಎಂಬಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ
ಅಕ್ಕಸ್ಸರಗಿಡ ಕಾಟದ ತುರುವನ ಆಗಮನ ಸಪ್ತಗಿಡ ಪಂಚವರ್ಣದ ಅಂಶದ ನಡು ಸತ್ಯ ಉಡುಪಿ ಗಣೇಶನ ಮೇಲೆ ಪರಿಣಾಮ ವಿನಾಯಕನು ಪರಶುರಾಮನನ್ನು ಕೈಯಿಂದ ಎತ್ತಿ ಹಿಡಿಯುತ್ತಾನೆ. ಸಾಕು ಮಾಡಿಸು ಈ ಹುಚ್ಚು ಹುಡುಗಾಟ. ಬಿಡು ನನ್ನನ್ನು. ಏನೇ ಆದರೂ ನೀನೆಷ್ಟೇ ತಡೆದರು ಶಿವನು ಎದ್ದೇ ಬಿಟ್ಟು ಮಾತನಾಡಿಸಿಯೇ ಸಿದ್ಧ. ಗಣೇಶ ಈಗ ಗೊಂದಲಕ್ಕೆ ಬಿದ್ದ. ತಂದೆಯ ಅಸ್ತ್ರವನ್ನು ತಡೆಯುವುದು ಸರಿಯೇ ಎಂದು ಆಲೋಚಿಸಿ ಶಿವಾಸ್ತ್ರಕ್ಕೆ ಮೈಯೊಡ್ಡುತ್ತ ಆ ಅಸ್ತ್ರವು ಗಣಪತಿಯ ಒಂದು ದಂತವನ್ನು ತುಂಡರಿಸುತ್ತದೆ. ಚಲಿತನಾದ ಶಿವನು ಅಲ್ಲಿಗೆ ಬಂದ. ಈ ದೃಶ್ಯ ರೂಪಕದ ನಿರ್ಮಾಣ ಶ್ರೀ ಧ್ವನಿ ಸುನೀಲ್ ಮಲ್ಲಮೋಜಲು ರಾಜ್ ಎಂಬಿ Thank you.
आनन्दाय गुरवे शिष्य संसारहारिणे भक्तकार्यैकदेहाय नमस्ते चित्सदात्मने। ಆತ್ಮೀಯ ಭಗವದ್ಭಕ್ತ ಬಾಂಧವರೇ, ನಿಮಗಿದು ಶ್ರೀ ಗಣೇಶ ಚತುರ್ಥಿ ಹಬ್ಬದ ವಿನಾಯಕ ಏಕದಂತನಾದ ಪುಣ್ಯಕಥೆ. ಕ್ಷೀರಸಾಗರದ ನಡುವೆ ಸಹಸ್ರ ಹೆಡೆಗಳ ಶೇಷ ಶರೀರದಲ್ಲಿ ಪವಳಿಸಿರುವ ಶ್ರೀಮನ್ನಾರಾಯಣನ ದಶಾವತಾರಗಳಲ್ಲಿ ಆರನೆಯವನಾದ ಪರಶುರಾಮ ಮತ್ತು ಆದಿಪೂಜಿತ ಗಣೇಶನ ನಡುವೆ ನಡೆದ ದಿವ್ಯ ಮಹಾಸಂಗ್ರಾಮದ ಕಥಾರೂಪವೇ ವಿನಾಯಕ ಏಕದಂತನಾದ ಪುಣ್ಯಕಥೆ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಅದೊಂದು ದಿನ ಕೈಲಾಸಾಧಿಪತಿ ಮೃತ್ಯುಂಜಯ ಸಾಂಬ ಸದಾಶಿವನು ತನ್ನ ಧ್ಯಾನ ಕಾರ್ಯಗಳಿಗೆ ಭಂಗವಾಗದಂತೆ ಗಣೇಶನನ್ನು ಕಾವಲಿರಿಸುತ್ತಾನೆ. ಧ್ಯಾನದಲ್ಲಿ ಮಗ್ನನಾದ ವೇಳೆಗೆ ಯಾರೊಬ್ಬರನ್ನು ಒಳಕ್ಕೆ ಬಿಡಬಾರದೆಂಬ ಆದೇಶವನ್ನು ವಿನಾಯಕನಿಗೆ ನೀಡುತ್ತಾನೆ. ಆಜ್ಞಾಪಿಸಿದ ಶಶಿಧರ ನಿಶ್ಚಿಂತೆಯಿಂದ ಧ್ಯಾನಸ್ಥನಾದನು. ಗಣೇಶ ತಂದೆಯ ಆಣತಿಯನ್ವಯ ನಿಷ್ಠೆಯಿಂದ ಕಾವಲಿಗೆ ತೊಡಗುತ್ತಾನೆ. ಅಷ್ಟಾಗುವಾಗ ಆ ದಾರಿಯಲ್ಲಿ ಶಿವನನ್ನು ಕಾಣುವುದಕ್ಕಾಗಿ 106 ವರ್ಷ ತಪಸ್ಸಿನಲ್ಲಿಯೇ ತಲ್ಲೀನನಾಗಿದ್ದ ಪರಶುರಾಮನು ಆಗಮಿಸುತ್ತಾನೆ. ಪರಮೇಶ್ವರನನ್ನು ಕಂಡು ಕುಶಲೋಪರಿ ಮಾತನಾಡಿಸುವ ಉತ್ಸಾಹದಲ್ಲಿದ್ದ ಭಾರ್ಗವನನ್ನು ಬಾಲಗಣೇಶ ಬಾಗಿಲಲ್ಲಿ ತಡೆಹಿಡಿಯುತ್ತಾನೆ. ಎಲೈ ಬಾಲಕ, ಆರುಣಿ, ನನ್ನನ್ನೇಕೆ ತಡೆಯುತ್ತಿರುವೆ? ಪರಮೇಶ್ವರನನ್ನು ತುರ್ತಾಗಿ ನನಗೆ ಕಾಣಬೇಕಿದೆ, ಸರಿದು ನಿಲ್ಲು. ಹೇ ಹುಡುಗ, ನಾನಾರೆಂದು ನಿನಗೆ ತಿಳಿದಿಲ್ಲ. ಪರಶುರಾಮ ಬಂದಿದ್ದಾನೆಂದರೆ ಕ್ಷಮೆಯಿರಲಿ ಮಹಾತ್ಮರೇ, ತಂದೆಯವರು ಗಣೇಶ ಈಗ ಗೊಂದಲಕ್ಕೆ ಬಿದ್ದ. ತಂದೆಯ ಅಸ್ತ್ರವುದು ಸರಿಯೇ ಎಂದು ಆಲೋಚಿಸಿ ಶಿವಾಸ್ತ್ರಕ್ಕೆ ಮೈಯೊಡ್ಡುತ್ತಾನೆ. ಆ ಅಸ್ತ್ರವು ಗಣಪತಿಯ ಒಂದು ದಂತವನ್ನು ತುಂಡರಿಸುತ್ತದೆ. ಪರಶುರಾಮನಿಗೆ ಗಣೇಶನ ಪರಿಚಯವನ್ನು ತಿಳಿಸಿ ಮಾಡಿಸುತ್ತಾನೆ. ಈ ಪ್ರಸಂಗವು ಪರಶುರಾಮನ ಮೂಲಕ ಗಣಪತಿಯ ಮಹಿಮೆಯನ್ನು ಜಗಜ್ಜಾಗೀರುಗೊಳಿಸಿತು. ಗಣೇಶನು ಏಕದಂತನಾಗಲು ಕಾರಣ.
ಸೌರಮಂಡಲದ ವೃತ್ತಿಗಾಗಿ ತನ್ನ ಶರೀರವನ್ನು ದೇವತೆಗಳಿಗೆ ದಾನ ಮಾಡುತ್ತಾನೆ. ಬಳಿಕ ಇಂದ್ರನು ವಿಶ್ವಕರ್ಮನ ಮೂಲಕ ದದೀಚಿ ಮುನಿಯ ಮೂಳೆಗಳಿಂದ ವಜ್ರಾಯುಧವನ್ನು ನಿರ್ಮಿಸಿಕೊಂಡು ತನ್ನ ಐರಾವತವನ್ನೇರಿ ದೇವ ಸೈನ್ಯದೊಂದಿಗೆ ವೃತ್ತಾಸುರನ ಮೇಲೆ ಯುದ್ಧ ಸಾರುತ್ತಾನೆ.
ಸಂಸಾರಹಾರಿಣಿ ಭಕ್ತಕಾರಿಕದೇಹಾಯ ನಮಸ್ತೆ ಚಿತ್ಸದಾತ್ಮನೇ. ವೃತ್ತಾಸುರವಧೆ ವೃತ್ತಾಸುರವಧೆ ವೃತ್ತಾಸುರವಧೆ. ಈ ದೃಶ್ಯ ರೂಪಕದ ನಿರ್ಮಾಣ ಶ್ರೀ ನಿತ್ಯ ಆರ್ಟ್ಸ್ ತೊಕ್ಕೊಟ್ಟು. ದೃಶ್ಯ ರೂಪಕದ ಕಲಾ ನಿರ್ದೇಶನ ಶ್ರೀ ಎಚ್ ಕೆ ಉಳ್ಳಾರ್. ವಿಶ್ವರೂಪನ ತಂದೆಯಾದ ತ್ವಸ್ತನಿಗೆ ತನ್ನ ಪುತ್ರನ ಮರಣದಿಂದಾಗಿ ಇಂದ್ರನ ಮೇಲೆ ವಿಪರೀತ ಕ್ರೋಧ ಉಂಟಾಯಿತು. ಇದರ ಸೇಡಿಗಾಗಿ ಇಂದ್ರನನ್ನು ಸಂಹರಿಸಲೇಬೇಕೆಂಬ ಉದ್ದೇಶದಿಂದ ತ್ವಸ್ತನು ಇಂದ್ರನ ಪರಮಶತ್ರುವಾಗಿ ಒಬ್ಬ ಮಗನನ್ನು ಪಡೆಯಲು ಅಗ್ನಿಹೋಮವನ್ನು ಮಾಡುತ್ತಾನೆ. ಸಮಾಪ್ತಿಯಾಗುತ್ತಿದ್ದಂತೆ ಅಶ್ವಾಹಾರ ವಚನವೆಂಬ ಅಗ್ನಿಯಿಂದ ಅತಿ ಭಯಂಕರ, ಅಂದರೆ ಹಾವಿನ ದೇಹವನ್ನು ಡ್ರ್ಯಾಗನ್ ಮುಖವನ್ನು ಹೊಂದಿರುವ ವಿಚಿತ್ರ ರೂಪದ ವೃತ್ತಾಸುರ ಎಂಬ ರಾಕ್ಷಸನ ಜನನವಾಗುತ್ತದೆ. ಜನ್ಮ ತಾಳಿದ ವೃತ್ತಾಸುರನು ತಂದೆಯ ಆಣತಿಯಂತೆ ಇಂದ್ರನ ಮೇಲೆರಗುತ್ತಾ ಇಡೀ ಬ್ರಹ್ಮಾಂಡದ ಸಂಪೂರ್ಣ ಜಲವನ್ನು ತನ್ನ ಹಿಡಿತದಲ್ಲಿರಿಸುತ್ತಾನೆ. ಇದರಿಂದ ಇಡೀ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ತನ್ನ ಶಸ್ತ್ರಾಸ್ತ್ರದೊಂದಿಗೆ ಇವನೊಂದಿಗೆ ಕಾದಾಡಿ ಸೋತು ಕೊನೆಗೆ ತನ್ನ ಅಸ್ತ್ರ ಶಸ್ತ್ರ ತೇಜಸ್ಸನ್ನ ಕಳೆದುಕೊಂಡು ದೀನರಾಗಿ ಜಗದೊಡೆಯ ಶ್ರೀಮನ್ನಾರಾಯಣನ ಮೊರೆ ಹೋಗುತ್ತಾರೆ. ಆಗ ಶ್ರೀಮನ್ನಾರಾಯಣನು ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಪ್ರಕಟಿಸಿ ಅಸುರ ಸಂಹಾರಕ್ಕೆ ಅಥರ್ವವೇದಿ ದದೀಚಿ ಎಂಬ ಮುನಿಯ ಶರೀರದ ಅವಶ್ಯಕತೆಯನ್ನು ತಿಳಿಸುತ್ತಾನೆ. ಅದರಂತೆ ದೇವತೆಗಳೆಲ್ಲ ಒಟ್ಟಾಗಿ ದದೀಚಿ ಮುನಿಯ ಬಳಿ ಬಂದು ಅವರಲ್ಲಿ ಭಗವಂತನ ಆಜ್ಞೆಯನ್ನು ಅರುಹಿದಾಗ ದದೀಚಿಯು ಆನಂದದಿಂದ ಸಮಸ್ತ ಭೂಮಂಡಲದ ಒಳಿತಿಗಾಗಿ ತನ್ನ ಶರೀರವನ್ನು ದೇವತೆಗಳಿಗೆ ದಾನ ಮಾಡುತ್ತಾನೆ. ಬಳಿಕ ಇಂದ್ರನು ವಿಶ್ವಕರ್ಮನ ಮೂಲಕ ದದೀಚಿ ಮುನಿಯ ಮೂಳೆಗಳಿಂದ ವಜ್ರಾಯುಧವನ್ನು ನಿರ್ಮಿಸಿಕೊಂಡು ತನ್ನ ಐರಾವತವನ್ನೇರಿ ದೇವ ಸೈನ್ಯದೊಂದಿಗೆ ವೃತ್ತಾಸುರನ ಮೇಲೆ ಯುದ್ಧ ಸಾರುತ್ತಾನೆ. ವೃತ್ತಾಸುರ, ಸಾಕು ಮಾಡಿಸು ನಿನ್ನ ಕೋಪಾಟ. ಆರಿ ಹೋಗುವ ದೀಪ ಕೊನೆಗೊಮ್ಮೆ ಅಬ್ಬರಿಸಿ ಉಳಿಯುವಂತೆ ನಿನ್ನದಿದು ಕೊನೆಗಾಲದ ಅಟ್ಟಹಾಸ. ನನ್ನ ಕೊನೆಗಾಲವನ್ನು ನಿರ್ಣಯಿಸಲು ನೀನು ಯಾರೋ? ಕಪಟಿ ದೇವೇಂದ್ರ, ಸಾವು ಬಂದು ಹೊಸ್ತಿನಲ್ಲಿ ನಿಂತಿರುವುದು ನಿನಗೆ. ಈ ಐರಾವತ ಸಹಿತ ನಿನ್ನನ್ನು ಒಂದೇ ಬಾರಿಗೆ ನುಂಗಿ ಬಿಡುವುದು. ಅದು ಈವರೆಗೆ ಸಾಧ್ಯ, ಆದರೆ ಇನ್ನೂ ಅಸಂಭವ. ಸುರರು ಮತ್ತು ನರರ ಮೊರೆ ಶ್ರೀಮನ್ನಾರಾಯಣನಿಗೆ ತಲುಪಿದೆ. ಅವನ ನಿರ್ದೇಶನದಂತೆ ದದೀಚಿ ಮುನಿಯ ಮೂಳೆಗಳಿಂದ ನಿನ್ನ ಬದಿಗೆ ಶಸ್ತ್ರವು ಸಿದ್ಧಗೊಂಡು ನನ್ನ ಕೈ ಸೇರಿದೆ.
ನನ್ನನ್ನು ಕೊಲ್ಲುವ ಶಸ್ತ್ರವೇ. ಅದು ಸೊಪ್ಪು ಕಾಯಿ ತಿನ್ನುವ ಋಷಿಯ ಮೂಳೆಗಳಿಂದ ಮಾಡಿದ್ದೆ. ಒಳ್ಳೆ ತಮಾಷೆ. ನಿಲ್ಲಿಸು ನಿನ್ನ ಮೂಲಕ. ಈಗ ಮುನಿಯ ಅಸ್ಥಿಯಿಂದ ಸಿದ್ಧವಾಗಿರುವ ಈ ವಜ್ರಾಯುಧವನ್ನು ನೋಡು. ಇದೇ ನಿನ್ನ ಮರಣ ಅಸ್ತ್ರ. ಈ ಮೋಟು ಕೊರಡು ನಿನ್ನ ವಜ್ರಾಯುಧವೇ. ಮುರಿದು ಕಟ ಕಟ ಆಗಿದ್ದು ಬಿಡುವೆ ನೋಡು. ವಜ್ರಾಯುಧದ ಶಕ್ತಿ ನಿನಗೆ ಈಗ ತಿಳಿಯುತ್ತದೆ. ನೋಡು, ಈಗ ಪ್ರಯೋಗಿಸಿದ್ದೇನೆ. ಪ್ರಚಂಡ ಪರಾಕ್ರಮಿಯಾದ ಇಂದ್ರನು ತನ್ನ ವಜ್ರಾಯುಧದಿಂದ ವೃತ್ತಾಸುರನನ್ನು ಮಣಿಸುವುದರಲ್ಲಿ ಯಶಸ್ವಿಯಾಗುತ್ತಾನೆ. ದುಷ್ಟನಾದವನು ಎಷ್ಟೇ ಬುದ್ಧಿವಂತನಾದರೂ ಭಗವಂತ ಪ್ರತಿತಂತ್ರವನ್ನು ಹೂಡಿ ಅವನನ್ನು ಮಣಿಸುತ್ತಾನೆ. ಕೊನೆಗೆ ಗೆಲ್ಲುವುದು ದೈವಿಕ ಶಕ್ತಿ ಎನ್ನುವ ಸಂದೇಶವನ್ನು ಲೋಕಕ್ಕೆ ಸಾರುವ ಮನೋಹರವಾದ ದೃಶ್ಯರೂಪಕ ವೃತ್ತಾಸುರವಧೆ. ವೃತ್ತಾಸುರವಧೆ. ವೃತ್ತಾಸುರವಧೆ.
ಯಶಸ್ವಿಯಾಗಿ ತನ್ನ ಗಮ್ಯವನ್ನ ಸೇರಿದ ಅಮೃತ ಘಳಿ. ಇದು 140 ಕೋಟಿ ಭಾರತೀಯರ ಮನದಾಸೆ ಫಲಿಸಿದ, ಕನಸು ನನಸು ಮಾಡಿದ ಸಾರ್ಥಕ ವಿಚಾರವೂ ಹೌದು. ಉಡಾವಣೆಗೊಂಡ LVM-3 ಸರಿಸುಮಾರು 43.5 ಮೀಟರ್ ಎತ್ತರ, 640 ಟನ್ ತೂಕವನ್ನ ಹೊಂದಿದ ವಿಕ್ರಮ್ ಲ್ಯಾಂಡರ್, ರೋವರ್ ಮತ್ತಿತರ ಅವಶ್ಯಕ ವಸ್ತುಗಳನ್ನು ಹೊತ್ತೊಯ್ದ ಇಸ್ರೋದ ಬಾಹುಬಲಿ ಎಂದೇ ಪ್ರಚಲಿತ. 5, 4, 3, 2, 1, 0. Plus 5 seconds. और सफलतापूर्ण उत्थापन GSLV F12 का चारों L40s तथा 4 बूस्टर S139 अपना सामान्य निष्पादन करते हुए उद्देश्य कक्षा की ओर अग्रसर. Your ground station is currently tracking. ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ ಇವರ ನೇತೃತ್ವದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇಲ್ಲಿನ 57ನೇ ವರ್ಷದ ವಿಜೃಂಭಣೆಯ ಗಣೇಶೋತ್ಸವದ ಪ್ರಯುಕ್ತ ಚಂದ್ರಯಾನ 3ರ ವಿಜಯದ ಪ್ರತೀಕ ಈ ನಮ್ಮ ಸ್ತಬ್ಧ ಚಿತ್ರ. ಇದು ನಿಮ್ಮ ಮುಂದೆ. ಚಂದ್ರಯಾನ ಯಶಸ್ವಿಯಾಗಲು ಸೋಲಾರ್ ಪೆನಲ್ ಕೂಡ ಅತ್ಯದ್ಭುತ ಪಾತ್ರ ನಿರ್ವಹಿಸಿದೆ. ಭಾರತವು ಚಂದ್ರನ ಮೇಲೆ ತಿರಂಗ ಹಾರಿಸಿದ ಆಗಸ್ಟ್ 2023 ಇನ್ನು ಮುಂದೆ ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಆಚರಿಸಲಾಗುತ್ತದೆ. ಚಂದ್ರಯಾನ 3ರ ಸಂಪೂರ್ಣ ಯಶಸ್ಸಿಗೆ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಸಾರ್ಥಕ ಸೇವೆ ಸಲ್ಲಿಸಿದ ಇಸ್ರೋ ಸಂಸ್ಥೆಗೆ ಕೋಟಿ ಕೋಟಿ ನಮನಗಳು. ಜೈ ಭಾರತಾಂಬೆ, ಜೈ ಹಿಂದ್, ಜೈ ಇಸ್ರೋ. हम साथ साथ रहेंगे.
ಪ್ರಯುಕ್ತ ಚಂದ್ರಯಾನ 3ರ ವಿಜಯದ ಪ್ರತೀಕ ಈ ನಮ್ಮ ಸ್ತಬ್ಧಚಿತ್ರ. ಇದು ನಿಮ್ಮ ಮುಂದೆ. ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಸುವರ್ಣ ಸಮಯ. ಭಾರತಾಂಬೆಯ ಮುದುಕಕ್ಕೆ ಮತ್ತೊಂದು ಸಾಧನೆಯ ಗರಿ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಇಸ್ರೋದಿಂದ ಉಡಾವಣೆಗೊಂಡ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್.
పట్టి కౌనే వేస్తే పట్టి పట్టి చూస్తారు ఒక కాదు కౌను కాదు పట్టులోన ఏముంది మీ పల్లెల్లోనే అంతా ఉంది ఈ దొరికితే దొరుకుతుంది నువ్వు కావాలయ్యా నువ్వు కావాలి నువ్వు కావాలయ్యా నువ్వు కావాలి ಫ್ರೈ ಮಾಡ್ತಾರೆ ಭಾರತವು ಚಂದ್ರನ ಮೇಲೆ ತಿರಂಗ ಹಾರಿಸಿದ ಆಗಸ್ಟ್ 2023 ಇನ್ನು ಮುಂದೆ ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಆಚರಿಸಲಾಗುತ್ತದೆ.
ಅಳವಡಿಸಿಕೊಂಡ LVM-3 ಸರಿಸುಮಾರು 43.5 ಮೀಟರ್ ಎತ್ತರ 640 ಟನ್ ತೂಕವನ್ನು ಹೊಂದಿದ ವಿಕ್ರಮ್ ಲ್ಯಾಂಡರ್, ರೋವರ್ ಮತ್ತಿತರ ಅವಶ್ಯಕ ವಸ್ತುಗಳನ್ನು ಹೊಂದಿದ ಇಸ್ರೋದ ಬಾಹುಬಲಿ ಎಂದೇ ಪ್ರಚಲಿತ. ಮಹಾದೇವಿ ಯೋಗ ಮಂಡಲ ರಿಜಿಸ್ಟರ್ಡ್ ಕಬಕ ಇವರ ನೇತೃತ್ವದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇಲ್ಲಿನ 57ನೇ ವರ್ಷದ ವಿಜೃಂಭಣೆಯ ಗಣೇಶೋತ್ಸವದ ಪ್ರಯುಕ್ತ ಚಂದ್ರಯಾನ 3ರ ವಿಜಯದ ಪ್ರತೀಕ ಈ ನಮ್ಮ ಸ್ತಬ್ಧಚಿತ್ರ. ಇದು ನಿಮ್ಮ ಮುಂದೆ ಚಂದ್ರಯಾನ ಯಶಸ್ವಿಯಾಗಲು ಸೋಲಾರ್ ಪೆನ್ ಕೂಡ ಅತ್ಯದ್ಭುತ ಪಾತ್ರ ನಿರ್ವಹಿಸಿದೆ. ಭಾರತವು
57ನೇ ವರ್ಷದ ವಿಜೃಂಭಣೆಯ ಗಣೇಶೋತ್ಸವದ ಪ್ರಯುಕ್ತ ಚಂದ್ರಯಾನ 3ರ ವಿಜಯದ ಪ್ರತೀಕ ಈ ನನ್ನ ಚಿತ್ರ. ಇದು ನಿಮ್ಮ ಮುಂದೆ
ವೀರಭದ್ರ, ನಿನ್ನ ಶಕ್ತಿಯನ್ನು ನಾನು ಬಲ್ಲೆ. ನಿನ್ನ ಪರಾಕ್ರಮದ ಮೇಲೆ ಯಾವ ಶಕ್ತಿಯೂ ನನಗಿಲ್ಲ. ನೀನು ಆ ಪಕ್ಷ ಬ್ರಹ್ಮನ ಮಗ. ಅವನಿಗೆ ಅಹಂಕಾರವಿದೆ. ಮಗ ಮಕ್ಕಳ ಅವನನ್ನು ಆವರಿಸಿಕೊಂಡಿದೆ. ನನ್ನನ್ನು ಅವಮಾನಿಸುತ್ತಾನೆ. ಅಗ್ನಿಯ ಗುಣನಾಗಿದ್ದಾನೆ ಆ ಪಕ್ಷ. ನೀನು ಅವನನ್ನು ಹೊಸಕ್ಕೆ ಹಾಕು. ಎಲ್ಲರನ್ನು ಭಸ್ಮ ಮಾಡಿಬಿಡು. ಅವನ ಯತ್ನವನ್ನು ಧ್ವಂಸಗೊಳಿಸು. ಅದಕ್ಕೆ ಅಡ್ಡ ಬಂದ ದೇವ, ನರ, ನಾರಿ, ಕಿನ್ನರ, ಕಿಂಪುರುಷರನ್ನು ಭಸ್ಮ ಮಾಡು. ಈ ಹೇಳಿಯೂ ಕೂಡ ಯಾರು ಗಣನೆಗೆ ಕೂಗಿಲ್ಲ ಅಂದರೆ ಎಲ್ಲರೂ ನಿನ್ನ ಶತ್ರುಗಳೇ. ಯಾರನ್ನು ಬಿಡಬೇಡ. ಯಜ್ಞಕ್ಕೆ ಹರಿಸಿದ ನೀರನ್ನು ಒಂದು ತೊಟ್ಟು ಬಿಡದೆ ಕುಡಿದು ಬಿಡು. ನೀನು ಯಾರನ್ನು ಬಿಡಬೇಡ, ಯಾರನ್ನು ಬಿಡಬೇಡ. ಅಪ್ಪಣೆ ತಂದೆ, ನಿಮಗೆ ಅವಮಾನಿಸಿದ ಆ ತಕ್ಷಣವನ್ನು ಈ ಕೂಡಲೇ ಭಸ್ಮ ಮಾಡಿಬಿಡುತ್ತೇನೆ. ನನಗೆ ಸರಿ. ಈ ದೃಶ್ಯ ರೂಪಕದ ಪ್ರಾಯೋಜಕರು ಬಾಲ್ ಆರ್ಟ್ಸ್ ಉಳ್ಳಾಲ, ಶ್ರೀ ಜೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಪ್ರಧಾನ ಅರ್ಚಕರು.
Hah? Sini. Awal lah. Awal. Tadi.
ವೃತ್ತಾಸುರವಧೆ. ಈ ದೃಶ್ಯ ರೂಪಕದ ನಿರ್ಮಾಣ ಶ್ರೀ ನಿತ್ಯ ಆರ್ಟ್ಸ್ ತೊಕ್ಕೊಟ್ಟು. ದೃಶ್ಯ ರೂಪಕದ ಕಲಾ ನಿರ್ದೇಶನ ಶ್ರೀ HK ಉಳ್ಳಾರ್. ವಿಶ್ವರೂಪನ ತಂದೆಯಾದ ಕ್ರಿಸ್ತನಿಗೆ ತನ್ನ ಪುತ್ರನ ಮರಣದಿಂದಾಗಿ ಇಂದ್ರನ ಮೇಲೆ ವಿಪರೀತ ಕ್ರೋಧ ಉಂಟಾಯಿತು. ಇದರ ಸೇರಿಗಾಗಿ ಇಂದ್ರನನ್ನು ಸಂಹರಿಸಲೇಬೇಕೆಂಬ ಉದ್ದೇಶದಿಂದ ತ್ವಸ್ತನು ಇಂದ್ರನ ಪರಮಶತ್ರುವಾಗಿ ಒಬ್ಬ ಮಗನನ್ನು ಪಡೆಯಲು ಅಗ್ನಿಹೋಮವನ್ನು ಮಾಡುತ್ತಾನೆ. ಸಮಾಪ್ತಿಯಾಗುತ್ತಿದ್ದಂತೆ ಅಸ್ವಾಹಾರ್ಯ ವಚನವೆಂಬ ಅಗ್ನಿಯಿಂದ ಅತಿ ಭಯಂಕರ, ಅಂದರೆ ಹಾವಿನ ದೇಹವನ್ನು ಡ್ರ್ಯಾಗನ್ ಮುಖವನ್ನು ಹೊಂದಿರುವ ವಿಚಿತ್ರ ರೂಪದ ವೃತ್ತಾಸುರ ಎಂಬ ರಾಕ್ಷಸನ ಜನನವಾಗುತ್ತದೆ. ವೃತ್ತಾಸುರನು ತಂದೆಯ ಆಣತಿಯಂತೆ ಇಂದ್ರನ ಮೇಲೆರಗುತ್ತಾ ಇಡೀ ಬ್ರಹ್ಮಾಂಡದ ಸಂಪೂರ್ಣ ಜಲವನ್ನು ತನ್ನ ಹಿಡಿತದಲ್ಲಿರಿಸುತ್ತಾನೆ. ಇದರಿಂದ ಇಡೀ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಶಸ್ತ್ರಾಸ್ತ್ರದೊಂದಿಗೆ ಇವನೊಂದಿಗೆ ಕಾದಾಡಿ ಸೋತು ಕೊನೆಗೆ ತನ್ನ ಅಸ್ತ್ರ ಶಸ್ತ್ರ ತೇಜಸ್ಸನ್ನ ಕಳೆದುಕೊಂಡು ದೀನರಾಗಿ ಜಗದೊಡೆಯ ಶ್ರೀಮನ್ನಾರಾಯಣನ ಮೊರೆ ಹೋಗುತ್ತಾನೆ. ಆಗ ಶ್ರೀಮನ್ನಾರಾಯಣನು ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಪ್ರಕಟಿಸಿ ಅಸುರ ಸಂಹಾರಕ್ಕೆ ಅಥರ್ವವೇದಿ ದದೀಚಿ ಎಂಬ ಮುನಿಯ ಶರೀರದ ಅವಶ್ಯಕತೆಯನ್ನು ತಿಳಿಸುತ್ತಾನೆ. ಅದರಂತೆ ದೇವತೆಗಳೆಲ್ಲ ಒಟ್ಟಾಗಿ ದದೀಚಿ ಮುನಿಯ ಬಳಿ ಬಂದು ಅವರಲ್ಲಿ ಭಗವಂತನ ಆಜ್ಞೆಯನ್ನು ಅರಿವಿದಾಗ ದದೀಚಿಯು ಆನಂದದಿಂದ ಸಮಸ್ತ ಭೂಮಂಡಲದ ಒಳಿತಿಗಾಗಿ ತನ್ನ ಶರೀರವನ್ನು ದೇವತೆಗಳಿಗೆ ದಾನ ಮಾಡುತ್ತಾನೆ. ಬಳಿಕ ಇಂದ್ರನು ವಿಶ್ವಕರ್ಮನ ಮೂಲಕ ದದೀಚಿ ಮುನಿಯ ಮೂಳೆಗಳಿಂದ ವಜ್ರಾಯುಧವನ್ನು ನಿರ್ಮಿಸಿಕೊಂಡು ತನ್ನ ಐರಾವತವನ್ನೇರಿ ದೇವ ಸೈನ್ಯದೊಂದಿಗೆ ವೃತ್ತಾಸುರನ ಮೇಲೆ ಯುದ್ಧ ಸಾರುತ್ತಾನೆ.
ಅಸುರ, ಸಾಕು ಮಾಡಿಸು ನಿನ್ನ ಕೋಪಾಟ. ಆರಿ ಹೋಗುವ ದೀಪ ಕೊನೆಗೊಮ್ಮೆ ಅಬ್ಬರಿಸಿ ಉರಿಯುವಂತೆ ನಿನ್ನದಿದು ಕೊನೆಗಾಲದ ಅಟ್ಟಹಾಸ. ನನ್ನ ಕೊನೆಗಾಲವನ್ನು ನಿರ್ಣಯಿಸಲು ನೀನು ಯಾರೋ? ಕಪಟಿ ದೇವೇಂದ್ರ. ಸಾವು ಬಂದು ಹೊತ್ತಿನಲ್ಲಿ ನಿಂತಿರುವುದು ನಿನಗೆ. ಈ ಐರಾವತ ಸಹಿತ ನಿನ್ನನ್ನು ಒಂದೇ ಬಾರಿಗೆ ನುಂಗಿ ಬಿಡುವುದು ಎಚ್ಚರ. ಅದು ಈವರೆಗೆ ಸಾಧ್ಯವಿತ್ತು, ಆದರೆ ಇನ್ನೂ ಅಸಂಭವ. ಸುರರು ಮತ್ತು ನರರ ಹೊರೆ ಶ್ರೀಮನ್ನಾರಾಯಣನಿಗೆ ತಲುಪಿದೆ. ಅವನ ನಿರ್ದೇಶನದಂತೆ ದಧೀಚಿ ಮುನಿಯ ಮೂಳೆಗಳಿಂದ ನಿನ್ನ ವಧೆಗೆ ಶಸ್ತ್ರವು ಸಿದ್ಧಗೊಂಡು ನನ್ನ ಕೈ ಸೇರಿದೆ. ನನ್ನನ್ನು ಕೊಲ್ಲುವ ಶಸ್ತ್ರವೇ? ಅದು ಸೊಪ್ಪು ಕಾಯಿ ತಿನ್ನುವ ಋಷಿಯ ಮೂಳೆಗಳಿಂದ ಮಾಡಿದ್ದೆ. ಒಳ್ಳೆ ತಮಾಷೆ. ನಿಲ್ಲಿಸು ನಿನ್ನ ಕುಮಕ. ಈಗೋ ಮುನಿಯ ಅಸ್ಥಿಯಿಂದ ಸಿದ್ಧವಾಗಿರುವ ಈ ವಜ್ರಾಯುಧವನ್ನು ನೋಡು. ಇದೇ ನಿನ್ನ ಮರಣಾಸ್ತ್ರ. ಈ ಮೋಟು ಕರಳು ನಿನ್ನ ವಜ್ರಾಯುಧನೆ. ಮುರಿದು ಕಟ ಕಟ ಆಗಿದ್ದು ಬಿಡುವೆ ನೋಡು. ವಜ್ರಾಯುಧದ ಶಕ್ತಿ ನಿನಗೆ ಈಗ ತಿಳಿಯುತ್ತದೆ. ನೋಡು, ಈಗೋ ಪ್ರಯೋಗಿಸಿದ್ದೇನೆ. ಪರಾಕ್ರಮಿಯಾದ ಇಂದ್ರನು ತನ್ನ ವಜ್ರಾಯುಧದಿಂದ ವೃತ್ತಾಸುರನನ್ನು ಮಣಿಸುವುದರಲ್ಲಿ ಯಶಸ್ವಿಯಾಗುತ್ತಾನೆ. ದುಷ್ಟನಾದವನು ಎಷ್ಟೇ ಬುದ್ಧಿವಂತನಾದರೂ ಭಗವಂತ ಪ್ರತಿತಂತ್ರವನ್ನು ಹೂಡಿ ಅವನನ್ನು ಮಣಿಸುತ್ತಾನೆ. ಕೊನೆಗೆ ಗೆಲ್ಲುವುದು ದೈವಿಕ ಶಕ್ತಿ ಎನ್ನುವ ಸಂದೇಶವನ್ನು ಲೋಕಕ್ಕೆ ಸಾರುವ ಮನೋಹರವಾದ ದೃಶ್ಯ ರೂಪಕ ವೃತ್ತಾಸುರವಧೆ. ವೃತ್ತಾಸುರವಧೆ, ವೃತ್ತಾಸುರವಧೆ.
ತಮ್ಮನ್ನು ನಿಲ್ಲುವಂತಾರೆ ಆಯ್ತಪ್ಪೆ ಸಾಯಪ್ಪ ಈ ಮುಕ್ತ ರೂಪ ನಿರಾಳತೆ ನಿರಾಳ ಅಡುಗೆ ಸಹಿಸಿಕೊಕ್ಕಲ ನಿನ್ನ ಮೋಸ ಸಂಘಾಂಶ ಇದು ಉಳಿದು ಅರುಣಾಸುರದ ಕೆಳಗಾಯಿನ ಅಪ್ಪನ ಕೋಪ ಶಾಪನು ತೆಗೆದರೆ ಸ್ವಲ್ಪ ವರ್ಷದ ಫಲಗಳು ತುಂಬಿದ ಸುತ್ತು ಮುಕ್ತಾಯರೆ ಕಂಪನದ ಮಂದಿಗೆದ ಸುತ್ತಬಹುದು ಮಜ್ಜಿನಿಂದ ಬರದಾಟ ಪ್ರತಿನಿಧಿಗಳ ತಾಲೂಕು ಗುಂಡಾಭಿಷೇಕಗಳು ತಲುಪಿವೆ. ಮಲ್ಲಿಗೆ ಪುಷ್ಪದ ಸೇವೆಯ ಸ್ವೀಕಾರ ಮಾಡಿಕೊಂಡೆ. ಗಾಯತ್ರಿ ದೇವಿಯ ಬೆಳಗಾವಿ ಪಟ್ಟಿನ ಅರುಣಾಚಲದ್ದು ಬ್ರಹ್ಮಾವರವರೆಗೂ ಕುಂದೇರುಮರ ನೇಕ ವಜ್ರದಿಂದ ಬರಡುತ್ತಿದ್ದೇವೆ. ಕುದುರೆಯ ಸಿರಿಯಾದ ವೆಂಚಿನ ಯಾರು ಕಲಿಸಿದ ನಿವೇದಿಗಳು ಜಲದಂತಿಯಾಗಿ ಸಿರುದುಕಿಯಾದ ಬಲಸುತಿಯಾದ ನೇಕೆ ನಂದಿನ ಸುದಿನಬಿಟ್ಟು ಲಿಂಗರೂಪಡು ಹುಡುಕುವೆಂದು ನಮ್ಮ ರಾಮನಿಯಾದ ಎಲ್ಲ ಕಲೆಗಾರಿಕರು ತೋಚಾವೆ. ತುಂಬಿದ ಮುಳುಕು ಅರುಣಾಸುರನ ಕೆಳಗಾಯಿನ ಅಪ್ಪನ ಮುಖ್ಯ ಸ್ವಾಮರಿ ರೂಪ ಪಾಪನು ತೆಗೆದರೆ ಗುಂಡಾಭಿಷೇಕದ ಹೊತ್ತಿಗೆ ಕಂಪನದ ಮಂದಿಗೆ ಪುಷ್ಪ ಅಪ್ಪನ ಸಿರಿಮುಡಿಸಿದ್ದಾನೆ. ಐದಾವರಣೆ ಕಪಿಲ್ಭಟ್ಟ ಚಾಮರಿಗೆ ಗುಂಡಾಭಿಷೇಕ ಮಂದಿಗಳ ಭೂತ ಪೂಜೆ ಅತ್ತಿಕ್ಕಿದ ಮಾಮೂಲ ಸೇವೆ. ಕೊನೆ ಅಪ್ಪೆ ಮಂದಿಗೆದ ಐದು ಸಿರಿ ಸಿಂಗಾರರು ತುಂಬಿನ ಚಂದ್ರನು ಕಣ್ಣನಿಗೆ ತೋರಿ ಪೂಜೆ ಅವ್ವೆ ಮಲ್ಲ ಪೂಜೆ ಪೂಜೆ ಅವ್ವೆ
ಸೇರಿದ ಅಮೃತ ಖನಿ. ಇದು 140 ಕೋಟಿ ಭಾರತೀಯರ ಮನದಾಸೆ ಫಲಿಸಿದ, ಕನಸು ನನಸು ಮಾಡಿದ ಸಾರ್ಥಕ ವಿಚಾರವೂ ಹೌದು. ಉಡಾವಣೆಗೊಂಡ LVM-3 ಸರಿಸುಮಾರು 43.5 ಮೀಟರ್ ಎತ್ತರ, 640 ಟನ್ ತೂಕವನ್ನ ಹೊಂದಿದ ವಿಕ್ರಮ್ ಲ್ಯಾಂಡರ್, ರೋವರ್ ಮತ್ತಿತರ ಅವಶ್ಯಕ ವಸ್ತುಗಳನ್ನು ಹೊತ್ತೊಯ್ದ ಇಸ್ರೋದ ಬಾಹುಬಲಿ ಎಂದೇ ಪ್ರಚಲಿತ. 5, 4, 3, 2, 1, 0. सामान्य निष्पादन करते हुए उद्देश्य कक्षा की ओर अग्रसर. Shutdown station is currently tracking. ಶ್ರೀ ಮಹಾದೇವಿ ಯುವಕ ಮಂಡಲ ರೆಸ್ಟಾರೆಂಟ್ ಕಬಕ ಇವರ ನೇತೃತ್ವದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇಲ್ಲಿನ 57ನೇ ವರ್ಷದ ವಿಜೃಂಭಣೆಯ ಗಣೇಶೋತ್ಸವದ ಪ್ರಯುಕ್ತ ಚಂದ್ರಯಾನ 3ರ ವಿಜಯದ ಪ್ರತೀಕ ಈ ನಮ್ಮ ಸ್ತಬ್ಧಚಿತ್ರ. ಇದು ನಿಮ್ಮ ಮುಂದೆ. Shutdown station is currently tracking. ಶ್ರೀ ಮಹಾದೇವಿ ಯುವಕ ಮಂಡಲ ರೆಸ್ಟಾರೆಂಟ್ ಕಬಕ ಇವರ ನೇತೃತ್ವದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇಲ್ಲಿನ 57ನೇ ವರ್ಷದ ವಿಜೃಂಭಣೆಯ ಗಣೇಶೋತ್ಸವದ ಪ್ರಯುಕ್ತ ಚಂದ್ರಯಾನ 3ರ ವಿಜಯದ ಪ್ರತೀಕ ಈ ನಮ್ಮ ಸ್ತಬ್ಧಚಿತ್ರ. ಇದು ನಿಮ್ಮ ಮುಂದೆ. ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಸುವರ್ಣ ಸಮಯ. ಭಾರತಾಂಬೆಯ ಮುಕುಟಕ್ಕೆ ಮತ್ತೊಂದು ಸಾಧನೆಯ ಗರಿ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಇಸ್ರೋದಿಂದ ಉಡಾವಣೆಗೊಂಡ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್. 5, 4, 3, 2, 1, 0.
ಸಂಜೆ 6:04 ಯಶಸ್ವಿಯಾಗಿ ತನ್ನ ಗಮ್ಯವನ್ನ ಸೇರಿದ ಅಮೃತ ಜ್ಯೋತಿ. ಇದು 140 ಕೋಟಿ ಭಾರತೀಯರ ಮನದಾಸೆ ಫಲಿಸಿದ, ಕನಸು ನನಸು ಮಾಡಿದ ಸಾರ್ಥಕ ವಿಚಾರವೂ ಹೌದು. ಉಡಾವಣೆಗೊಂಡ LVM-3 ಸರಿಸುಮಾರು 43.5 ಮೀಟರ್ ಎತ್ತರ, 640 ಟನ್ ತೂಕವನ್ನ ಹೊಂದಿದ ವಿಕ್ರಮ್ ಲ್ಯಾಂಡರ್, ರೋವರ್ ಮತ್ತಿತರ ಅವಶ್ಯಕ ವಸ್ತುಗಳನ್ನು ಹೊತ್ತೊಯ್ದ ಇಸ್ರೋದ ಬಾಹುಬಲಿ ಎಂದೇ ಪ್ರಚಲಿತ. 5, 4, 3, 2, 1, 0. Process 5 seconds. और सफलतापूर्ण उत्थापन GSLV F12 का चारों L40s तथा कोर बूस्टर S139 अपना सामान्य निष्पादन करते हुए उद्देश्य कक्षा की ओर अग्रसर. Shutdown station is currently tracking. ಶ್ರೀ ಮಹಾದೇವಿ ಯುವಕ ಮಂಡಲ ರಿಷಡ್ ಕಬಕ ಇವರ ನೇತೃತ್ವದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇಲ್ಲಿನ 57ನೇ ವರ್ಷದ ವಿಜೃಂಭಣೆಯ ಗಣೇಶೋತ್ಸವದ ಪ್ರಯುಕ್ತ ಚಂದ್ರಯಾನ 3ರ ವಿಜಯದ ಪ್ರತೀಕ ಈ ನಮ್ಮ ಸ್ತಬ್ಧ ಚಿತ್ರ. ಇದು ನಿಮ್ಮ ಮುಂದೆ. ಚಂದ್ರಯಾನ ಯಶಸ್ವಿಯಾಗಲು ಸೋಲಾರ್ ಪೆನಲ್ ಕೂಡ ಅತ್ಯದ್ಭುತ ಪಾತ್ರ ನಿರ್ವಹಿಸಿದೆ. ಭಾರತವು ಚಂದ್ರನ ಮೇಲೆ ತಿರಂಗ ಹಾರಿಸಿದ ಆಗಸ್ಟ್ 2023 ಇನ್ನು ಮುಂದೆ ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಆಚರಿಸಲಾಗುತ್ತದೆ. ಚಂದ್ರಯಾನ 3ರ ಸಂಪೂರ್ಣ ಯಶಸ್ಸಿಗೆ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಸಾರ್ಥಕ ಸೇವೆ ಸಲ್ಲಿಸಿದ ಇಸ್ರೋ ಸಂಸ್ಥೆಗೆ ಕೋಟಿ ಕೋಟಿ ನಮನಗಳು. ಜೈ ಭಾರತ, ಜೈ ಹಿಂದ್, ಜೈ ಇಸ್ರೋ.
ಪ್ರಾಯೋಜಕರು ಬಾಲು ಆರ್ಟ್ಸ್ ಉಳ್ಳಾಲ. ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಪ್ರಧಾನ ಅತಿಥಿ. ದಕ್ಷ ಪ್ರಜಾಪತಿ ಒಂದು ಯಾಗ ನಡೆಸಲು ತೀರ್ಮಾನಿಸುತ್ತಾನೆ. ತ್ರಿಲೋಕದ ಸಕಲ ದೇವಿ ದೇವತೆಗಳನ್ನು, ಮಹಾಮುನಿಗಳನ್ನು, ಮಹಾ ವ್ಯಕ್ತಿಗಳನ್ನು ಆಮಂತ್ರಿಸಿದರೂ ತನ್ನ ಸ್ವಂತ ಪುತ್ರಿಯಾದ ಸತಿದೇವಿಯನ್ನು ಹಾಗೂ ಪತಿಯಾದ ಮಹಾದೇವನನ್ನು ಯಾಗಕ್ಕೆ ಆಮಂತ್ರಿಸುವುದಿಲ್ಲ. ಆಮಂತ್ರಣವಿಲ್ಲದೆ ಯಾಗಕ್ಕೆ ಆಗಮಿಸಿದಂತಹ ಸತಿದೇವಿಯು ತನ್ನ ತಂದೆಯಾದ ದಕ್ಷದಿಂದ ಅವಮಾನಿತೆಯಾಗಿ ಆ ಭೂಮಿಯಲ್ಲಿ ಜೀವತ್ಯಾಗ ಮಾಡುತ್ತಾಳೆ. ಇದನ್ನರಿತ ಮಹಾದೇವನು ರೋಷಕುಲನಾಗುತ್ತಾನೆ. ಶಿವ ಕೋಪದಿಂದ ತನ್ನ ತಲೆಯಲ್ಲಿನ ಕೂದಲನ್ನು ಕಿತ್ತು ಬಿಸಾಡಿದಾಗ ಅದು 2 ಭಾಗಗಳಾಗಿ ಬೀಳುತ್ತವೆ. ಒಂದು ಭಾಗದಲ್ಲಿ ವೀರಭದ್ರನ ಜನನಕ್ಕೆ ಕಾರಣವಾಗುತ್ತದೆ. ಮತ್ತೆ ಎಲ್ಲ ಶಿವಗಣಗಳಿಗೆ ಅಧಿಪತಿಯಾಗಿ ವೀರಭದ್ರನಿಗೆ ಅಪ್ಪಣೆಯಾಗುತ್ತದೆ. ತನ್ನ ಕೋಪದಿಂದ ಜನಿಸಿದಂತಹ ಶಿವನ ಅಂಶವಾದ ವೀರಭದ್ರನು ತನ್ನ ಕಾಳಿ ಶಕ್ತಿಯಿಂದ ದಕ್ಷನನ್ನು ವಧಿಸುತ್ತಾನೆ. ಪಿತಾಶ್ರೀ, ನೋಡಿ ಮಹಾಮುನಿಗಳೇ, ಆಮಂತ್ರಣವಿಲ್ಲದೆ ಒಂದು ಅತಿಥಿಯ ಆಗಮನವಾಗಿದೆ. ಅದು ನಮ್ಮ ಪುತ್ರಿ ಸತೀದೇವಿ. ನಿನ್ನ ಪತಿಯಾದ ಆ ಜುಡಲ ಪುಷ್ಪಧಾರಿಯಲ್ಲಿ ಬೇಡ ಬೇಡ ಪಿತಾಶ್ರೀ, ಬೇಡ ಬೇಡ ಪಿತಾಶ್ರೀ, ನನ್ನನ್ನು ಅವಮಾನಿಸಿ, ಆದರೆ ನನ್ನ ಪತಿದೇವನನ್ನು ಅವಮಾನಿಸಬೇಡಿ. ಅವಮಾನ ನನಗಲ್ಲವೇ? ಆ ಜಟಾಧಾರಿಯಾದ ವ್ಯಾಘ್ರ ಚರ್ಮವನ್ನು ವಸ್ತ್ರವಾಗಿಸುವ, ನಾಗವನ್ನು ಆಭರಣವನ್ನಾಗಿಸುವ ಜುಡಲ ಭಸ್ಮಧಾರಿಯಾದ ನನ್ನ ಹಳಿ ಅವಮಾನ ಅವಮಾನ ನನಗಲ್ಲವೇ? ನಿಲ್ಲಿಸಿ ನಿಲ್ಲಿಸಿ ಪಿತಾಶ್ರೀ, ಈ ಮಹಾಸಭೆಯಲ್ಲಿ ಎಲ್ಲರ ಎದುರು ಅವಮಾನಿತಳಾಗಿದ್ದೇನೆ. ಆದರೆ ಈ ಅವಮಾನವನ್ನು ಸಹಿಸಿ ಕೈಲಾಸಕ್ಕೆ ಹಿಂದಿರುಗಲಾರೆ. ಈ ಯಾಗಾಗ್ನಿಯಲ್ಲಿ ನನ್ನ ಜೀವವನ್ನೇ ತ್ಯಾಗ ಮಾಡುತ್ತೇನೆ. ಬೇಡ 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 ಮಗಳೇ, ಬೇಡ ಬೇಡ. सेव्यमान पावनांग्रि पंकजं व्यालयज्ञ सूत्रमिन्दु शेखरं कृपाकरं नारदादि योगी वृंद वंदितं दिगंबरं काशिकापुरादिनाथ काल भैरवं भजे. भानुकोटिभास्वरं भवापितारकं परं नीलकण्ठमीप्सितार्थदायकं त्रिलोचनं कालकालमम्बुदाक्षमक्षशूलमक्षरं काशिकापुरादिनाथ काल भैरवं भजे. वीरभद्र
ನಿಮ್ಮ ಬಣ ಬರಲಿ. ಕ್ಷಣಾರ್ಥದಲ್ಲಿ ಮಾಡಿ ಮುಗಿಸಿದೆ. ಈ ಕ್ಷಣವೇ ಸಮುದ್ರದ ಎಲ್ಲ ನೀರನ್ನು ಕುಡಿದು ಮುಗಿಸದೆ ನನ್ನ ಹೊಡೆತಕ್ಕೆ ಪರ್ವತಗಳನ್ನು ಪುಡಿಪುಡಿಗೈಯಲೆ ಇಡೀ ಬ್ರಹ್ಮಾಂಡವನ್ನು ನಾಶ ಮಾಡಿಬಿಡಲೆ. ಹೇಳಿ ತಂದೆ, ಅಪ್ಪಣೆಯಾಗ. ನನ್ನಂತಹ ವೀರ ಈ ತನಕ ಹುಟ್ಟಲಿಲ್ಲ, ಇನ್ನು ಹುಟ್ಟಲು ಸಾಧ್ಯವಿಲ್ಲ. ಅಪ್ಪಣೆಯಾಗಲಿ. ವೀರಭದ್ರ, ನಿನ್ನ ಶಕ್ತಿಯನ್ನು ನಾನು ಬಲ್ಲೆ. ನಿನ್ನ ಪರಾಕ್ರಮದ ಮೇಲೆ ಯಾವ ಶಂಕೆ? ನೀನು ಆ ದಕ್ಷ ಬ್ರಹ್ಮನ ಮಗ. ಅವನಿಗೆ ಅಹಂಕಾರವಿದೆ, ಮದ ಮತ್ಸರ ಅವನನ್ನು ಆವರಿಸಿಕೊಂಡಿದೆ. ನನ್ನನ್ನು ಅವಮಾನಿಸಿದ್ದಾನೆ. ನನ್ನ ಸತಿಯನ್ನು ಅಗ್ನಿಗೆ ಆಹುತಿಯಾಗಲು ಕಾರಣನಾಗಿದ್ದಾನೆ ಆ ದಕ್ಷ. ನೀನು ಅವನನ್ನು ಹೊಸುಕಿ ಹಾಕು, ಎಲ್ಲರನ್ನೂ ಭಸ್ಮ ಮಾಡಿಬಿಡು. ಅವನ ಯಜ್ಞವನ್ನು ಧ್ವಂಸಗೊಳಿಸು. ಅದಕ್ಕೆ ಅಡ್ಡ ಬಂದ ದೇವ, ನರ, ನರಿ, ಕಿನ್ನರ, ಕಿಂಪುರುಷರನ್ನು ಭಸ್ಮ ಮಾಡು. ಅದೀಚೆ ಹೇಳಿಯೂ ಕೂಡ ಯಾರು ಗಣನೆಗೆ ತೆಗೆದಿಲ್ಲ ಅಂದರೆ ಎಲ್ಲರೂ ನಿನ್ನ ಶತ್ರುಗಳೇ. ಯಾರನ್ನು ಬಿಡಬೇಡ. ಯಜ್ಞಕ್ಕೆ ಗಳಿಸಿದ ನೀರನ್ನು ಒಂದು ತೊಟ್ಟು ಬಿಡದೆ ಕುಡಿದು ಬಿಡು. ವೀರಭದ್ರ, ನೀನು ಯಾರನ್ನು ಬಿಡಬೇಡ, ಯಾರನ್ನು ಬಿಡಬೇಡ. ಅಪ್ಪಣೆ ತಂದೆ. ನಿಮಗೆ ಅವಮಾನಿಸಿದ ಆ ದಕ್ಷನನ್ನು ಈ ಕೂಡಲೇ ಭಸ್ಮ ಮಾಡಿಬಿಡುತ್ತೇನೆ. ನನಗೆ ಅಪ್ಪಣೆ ನೀಡು. ಪ್ರಾಯೋಜಕರು ಬಾಲು ಆರ್ಟ್ಸ್ ಉಳ್ಳಾಲ, ಶ್ರೀ ಜೀರುಂಬಾ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಪ್ರಧಾನ ಅತಿಥಿ.
ಕನ್ನಡ ಹೋಯ್ತು ಸಾವು ಮಾರೆ ಎದುರು ಬರ್ಬಿಡವ ರೆಕಾರ್ಡ್ ಉಂಟು ಆಫ್ ಆನ್ ರೆಕಾರ್ಡ್ ಬ್ಯಾಕ್ ಇರುತ್ತೆ ಕ್ಯಾಮರಾ ಸೈಡ್ ಇದಕ್ಕ ఆ కార్ నుంచి బుడిపాలకి అందుంದು ಅವ ತೆನ್ನತ್ತ ಅವ ಐತಗಾರ ಚೂರು ಲೂಸ್ ಆವಡು ತಿರ್ಗಾ ಬಂದ ಇಂಜಿನ್ ఇప్పుడు నేను ఆ పంపు నుంచా మున్సిపల్ ఎట్టు నుంచి ఆ పంపున అది ఎట్టు నుంచి ఆ పంపున ನಂದು ರೆಕಾರ್ಡ್ ಅವ
ಚಾರ್ಜರ್ అంత యూత్ ఉండేది पाणीचे नीर गरम ना वाट वाजोवपी ಮಹಾಗಣಪತಿ ಕಮ್ಮಿ ಅಂಡ ಏತಾನು ನೀನೇ ನಾಲ್ ನಾಲ್ ನೀನೇ ಜಲ ನೀನೇ ಆಗಿ ಡೈರೆಕ್ಟ್ ಊರಲ್ಲಿ ಡೈರೆಕ್ಟ್ ಮನೆಗೆ ಆಕಾಶ ನೀನೇ ಅಖಿಲ ಬ್ರಹ್ಮಾಂಡ ಈ ಸಂಪೂರ್ಣ ವಿಶ್ವವೇ ನಿನ್ನಿಂದ ನಿರ್ಮಾಣಗೊಂಡಿದೆ ನಿನ್ನಿಂದಲೇ ಸಮಾವೇಶಗೊಂಡಿದೆ ಹೇ ಭಕ್ತತುಂಡ ನನ್ನಿಂದ ಭಕ್ತಿ ಭಾವದಿಂದ ನಿನ್ನನ್ನು ಅಭಿನಂದಿಸುವುದು ದೇವ ನಿಮ್ಮ ಅಲೌಕಿಕವಾದ ಚರಿತ್ರೆಯನ್ನು ಬರೆಯಲು ಈ ಪಾಮರನಾದ ದಾಸನಿಗೆ ಅನುಮತಿ ಮತ್ತು ಕೃಪೆಯನ್ನು ನೀಡಿ కొంచెం సుందువాడు నా మిత్తి వాళ్ళ మారే బాయి వాళ్ళు ಶಂಕರ ದೇವಿ ಪಾರ್ವತಿಯ ಸಮಾಧಿಗಳಿದ್ದರೆ ಅದು ಶಿವಶಕ್ತಿ ಅದು ವಿಶಿಷ್ಟವಾದ ఎత్తున ಮುಚ್ಚೆಲ್ಲದೆ ವಾ ಮುಗಲ್ Laga aja. Pura laga. Para ini orang mati di sama. Hai. Saya open. Enggak tak. Apa? Ah, itu baru. Enggak. Apa anda? Tulang. Cap udah ini. Iya. Ah. Ende. Awalnya jondi. Cap undu. Enggak boleh. Dia batu ni kan.
Sudden break up to the body of the Down. Enggak apa jatuh. Orang minta le deh bere. Bocin bulan tak kena. Edun dia. Bujur. Udah kena. Dalam. Jarang. Kau menjerat sertifikat lah, bukan nanti. Jangan lose up. Sudden tinggal, sudden pun नहीं चलता. Light in the Babu di mana? Era. Gomra. Ayo nih pasca berkannya berada, ini kori gara. Betul. Zoom out, full zoom out. Kita curi.
Orang jadi keruntal emang rank mandi capu. Aku China ko sila na. Kita bukan ya, mulai gitu. Hai. Jadi rupiah apa ni? Allah. Ini dah waktu dah lalu. Nah, tapi yang betul nak kain ni dah. Aduh. Tidak. What are you?
ಕಾರ್ಲ ಕೊಡ್ತಾರೆ ಅವಳು
ಶ್ರೀದೇವಿ ಕೌಶಿಕಿ ಯಾರೇ ಯಾರೇ ಎಲ್ಲ ಪ್ರಕಾರಕ್ಕೆ ತಾಕತ್ತೇನು இந்த ரக்கே பெரிய ರೂಪರು ಈ ಅರುಣಾಸುರ ಪಕ್ಕ ಏಟು ಕುಯ್ಯರೆ ಸಾಂಬವ್ಯಾರುಗಳ ಮಾಡಿ ಕಲ್ಲ ಮಾಡಿರುವುದ ತೆಂಗಿಯಾದ ತೆಗೆದುಕೊಳ್ಳುವುದಕ್ಕ ಪುಡವೆ ಇನ್ನೊಂದು ಕೆರುವೆ ಅತ್ಯಂತ ಶ್ರೇಷ್ಠ ಸ್ಥಾಪನೆ ಕೈಗೊಂಡರೆ ಸ್ವಲ್ಪ
ವರ್ಷದ ಫಲದಲ್ಲಿ ತುಂಬಿದ ಕರುಗಳು ಮುಂತಾದ ನಂತರದ ನಂಬಿಕೆಯ ಪುಸ್ತಕದಲ್ಲಿ ఈ ట్రైపాడ్ ఇది ట్రైపాడ్ ఊరు రాతలు
Dah, dimito tu kulon yang genit tu tunggu besar.
ఇంకో మూల ఈ బెడ్ షీట్ పడిపోతుంది ఏం జరిపోయాం మళ్ళీ చెప్పండి అలా ఇంకొడుతున్నాం ఇవాళ ఆపేవారా ఇది గవర్నమెంట్ చేస్తారమ్మా ఏం గవర్నమెంట్ ఏమో ఇప్పుడు వాళ్ళు ఉంచుకోవాలంటే గవర్నమెంట్ వచ్చి పత్రాడంటే ఇలా సెకండ్ ఇయర్ దేవి ఇది థర్డ్ ఇయర్ అది ಇದೇ ತಿಂಗಳು ಇರ್ತಾರಾ ಬಿಡಿಪದು ದಕ್ಷಿಣ ಧ್ರುವನೇ ನರಮ್ಮನಿ ಅಷ್ಟಮ
Baca untuk ban, hey, saja, baca.
ಬರ್ತದಾ ಬರ್ತದೆ ಬೇಗ ಬೇಗ ಪಾಡ್ನಾಗ ಏನವ್ರೆ ಓಲ್ ಪಾಡ್ನಾಗ ಒಂದು ಗಂಟೆ ಆಗ್ತಾ
bayarla ko dito. Mare. Nana ba? रात को ये बताऊं क्या रात में हां ये ना बेटे alla tutto हां वो गाना ना get perla kullerla orang bui mare
jangan capek. awal pun kan atau kita nagari bukan balik nomor kapan terapi dari ini nanti ini naik lagi ganda warna
दिखाना पूरा बिकता करना udang play wait play nikla katur toy play बोलना कैसा रहेगा हरजान बोलना कैसा रहेगा ಒಂಚೂರು ಬುಡಿ ಬುಡಪಲಗೆ ಆಯ್ತು ರೇಟ್ ಅಂಬು ಬುಡು ಮೂರು ಜನ ಮತ್ತನ ಲೋಡ್ ಆವ ಅಂದೆ ಈಗ ಅಂಚಿ ಉಂಟು ಜಬರ ಆಮೇಲೆ ಸುಮಾರು बेजारी जाता
ಬರ್ತೀರಾ ಹೇಗಾಗ್ಬೋದು? ಶೇಕ್ ಆಯ್ತು.
Exit. Open play. Ini. Udah main football. Ini kan football lah. Football aja.